ಡಿ ಗ್ಯಾಂಗ್ನ ಮತ್ತೊಂದು ಕಿರಾತಕ ಕೃತ್ಯ ಬಯಲಾಗಿದೆ. ನೋಡಿ, ಕೊಲೆ ಪ್ರಕರಣದಲ್ಲಿ ತಮ್ಮ ಬಾಸ್ ಹೆಸರು ಬರಬಾರದು ಅನ್ನೋ ಕಾರಣಕ್ಕೆ ಬಹಳ ಪ್ರಯತ್ನವನ್ನ ಅಕ್ಯೂಸ್ಗಳು ಮಾಡಿದ್ರಂತೆ. ಕಾರಲ್ಲಿ ಇದ್ದಂತಹ ಸ್ಟಿಕ್ಕರ್ಗಳನ್ನ, ಕಾರನ್ನ ಬದಲಾಯಿಸುವಂತಹ ಪ್ರಯತ್ನವನ್ನ, ಕಾರಿನ ಔಟರ್ ಲುಕ್ ಅನ್ನ ಬದಲಾಯಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ರಂತೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಹಂತಕರು ಮಾಡಿದಂತಹ ಮತ್ತೊಂದು ಮೆಗಾ ಪ್ಲಾನ್ ನ ಭಾಗ ಇದು. ಶವ ಸಾಗಿಸಿದ ಕಾರಿನ ಚಿತ್ರಣವನ್ನ ಕಂಪ್ಲೀಟ್ ಆಗಿ ಈ ಗ್ಯಾಂಗ್ ಬದಲಾಯಿಸಿತ್ತು. ಸ್ಕಾರ್ಪಿಯೋ ಕಾರಿನ ಮೇಲಿದ್ದಂತಹ ಫೋಟೋವನ್ನ ಆರೋಪಿಗಳು ತೆಗೆಸಿದ್ರು. ಸ್ಕಾರ್ಪಿಯೋ ಕಾರಿನ ಮೇಲಿದ್ದಂತಹ ಡಿ ಬಾಸ್, ದರ್ಶನ್ ಫೋಟೋ ಎಲ್ಲವನ್ನ ಕೂಡ ತೆಗೆಯಲಾಗಿತ್ತು, ಕಿತ್ತಲಾಗಿತ್ತು. ಶವ ಸಾಗಿಸಿದ ಮೇಲೆ ಕಾರಿನ ಮೇಲೆ ಫೋಟೋಗಳನ್ನ ತೆಗೆದು ಸಾಕ್ಷ್ಯ ನಾಶಕ್ಕೂ ಕೂಡ ಮುಂದಾಗಿದ್ರು. ಬಿಕಾಸ್ ಸ್ಕಾರ್ಪಿಯೋ ಕಾರಿನ ಮೇಲೆ ಪೊಲೀಸರಿಗೆ ಅನುಮಾನ ಬರಬಹುದು ಅನ್ನೋ ಅಂದಾಜು ಆರೋಪಿಗಳಿಗೆ ಮೊದಲೇ ಇತ್ತು. ಹೀಗಾಗಿ ಹೇಗಾದ್ರೂ ಮಾಡಿ ಪ್ರಕರಣದ ದಿಕ್ಕು ತಪ್ಪಿಸಬೇಕು, ಸಾಕ್ಷ್ಯವನ್ನ ನಾಶ ಮಾಡಬೇಕು ಅನ್ನೋ ಪ್ರಯತ್ನದ ಭಾಗವಾಗಿ ಡಿ ಬಾಸ್ ಅನ್ನುವಂತಹ ಸ್ಟಿಕ್ಕರ್ ಅನ್ನ ಮತ್ತೆ ದರ್ಶನ್ ಫೋಟೋವನ್ನ ಕೂಡ ಯಾವ ಕಾರಿನಲ್ಲಿ ಶವವನ್ನ ಸಾಗಿಸಿದ್ರು ಆ ಕಾರಿನ ಮೇಲಿದ್ದಂತಹ ಫೋಟೋವನ್ನ, ಸ್ಟಿಕ್ಕರ್ಸ್ ಅನ್ನ ತೆಗೆಯೋ ಪ್ರಯತ್ನವನ್ನ ಕೂಡ ಆರೋಪಿಗಳು ಮಾಡಿದ್ರು. ಒಂದಷ್ಟು ಪ್ರಕರಣದಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರು, ಪೊಲೀಸರು ಬಿಟ್ಟು. ಡೀಟೇಲ್ಸ್ ಕೊಡ್ತಾರೆ. ಮತ್ತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಇಲ್ಲಿ ಸಾಕ್ಷ್ಯಗಳನ್ನ ಟ್ಯಾಂಪರಿಂಗ್ ಮಾಡೋದಕ್ಕೆ, ಎವಿಡೆನ್ಸ್ ಟ್ಯಾಂಪರಿಂಗ್ ಮಾಡೋದಕ್ಕೆ, ನಾಶ ಮಾಡೋದಕ್ಕೆ ಆರೋಪಿಗಳು ಪ್ರಯತ್ನ ಪಟ್ಟಿದ್ರು ಅನ್ನೋದಕ್ಕೆ ಇದೆಲ್ಲವೂ ಪುರಾವೆಗಳು ಅಂತ. ಮಮತಾ, ಅವತ್ತು ಶನಿವಾರ ರಾತ್ರಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ಆತನ ಶವವನ್ನ ವಿಲೇವಾರಿ ಮಾಡುವಂತಹ ಸಂದರ್ಭದಲ್ಲಿ ಹೇಗೆ ವಿಲೇವಾರಿ ಮಾಡೋದು ಅನ್ನೋದಕ್ಕೆ ಒಂದಷ್ಟು ಪ್ಲಾನ್ ಅನ್ನ ಮಾಡಿಕೊಂಡು ಆ ಬಳಿಕ 30 ಲಕ್ಷ ಹಣವನ್ನ ಕೊಟ್ಟು ಸ್ಕಾರ್ಪಿಯೋ ಕಾರ್ನಲ್ಲಿ ಈ ಒಂದು ಶವವನ್ನ ವಿಲೇವಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಆರ್ಡರ್ ಅನ್ನ ಮಾಡ್ತಾರೆ ಅಂತೇಳಿ. ಮೊದಲಿಗೆ ಇದೇ ಸ್ಕಾರ್ಪಿಯೋ ವೈಟ್ ಕಾರ್ ಏನಿದೆ ಆ ಕಾರ್ನಲ್ಲಿ ರೇಣುಕಾಸ್ವಾಮಿಯ ಮೃತದೇಹವನ್ನ ತರ್ತಾರೆ. ಕೆಂಗೇರಿ RR ನಗರ ಭಾಗದಲ್ಲಿ ಓಡಾಡ್ತಾರೆ. ಆ ಬಳಿಕ ಸುಮನಹಳ್ಳಿಯ ಋಷಭಾವತಿ ರಾಜಕಾಲುವೆಯ ದಂಡದ ಬಳಿ ಬಿಸಾಕಿ ಹೊರಡ್ತಾರೆ. ಅದಾದ ಬಳಿಕ ಒಂದಷ್ಟು ಹೊರಟಂತಹ ಸಂದರ್ಭದಲ್ಲಿ ಆ ಟ್ರಾಫಿಕ್ ವೈಲೇಷನ್ ಏನಿದೆ, ಇವರು ಸಿಗ್ನಲ್ ಅನ್ನ ದಾಟಿರೋದು ಮತ್ತೆ ಇವೆಲ್ಲವನ್ನ ಆ ಟ್ರಾಫಿಕ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಇದರ ಚಿತ್ರಣ ಹೇಗಿತ್ತು, ಕಾರ್ನ ಚಿತ್ರಣ ಹೇಗಿತ್ತು ಅಂತೇಳಿ ಸ್ಕಾರ್ಪಿಯೋ ಕಾರ್ನ ಹಿಂಭಾಗದ ಗ್ಲಾಸ್ ಏನಿದೆ ಅದಕ್ಕೆ ದೊಡ್ಡದಾಗಿ ದರ್ಶನ್ ಚಿತ್ರ ಹಾಕಲಾಗಿದೆ, ಡಿ ಬಾಸ್ ಅಂತ ಹೇಳಿ ಬರೆಯಲಾಗಿದೆ. ಇವೆಲ್ಲವನ್ನ ಕೂಡ ಅದರಲ್ಲಿ ಒಳಗೊಂಡಿತ್ತು. ಆದ್ರೆ ಯಾವಾಗ ಇವರು ಶವ ಸಾಗಿಸಿ ಹೊರಟ್ರು ಅದರ ಮಾರನೇ ದಿನ ಆ ಸ್ಟಿಕ್ಕರ್ ಅನ್ನ ತೆಗ್ಸಿರೋದು ಗೊತ್ತಾಗಿದೆ. ಇದಾಗ ಕಾರನ್ನ ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಸ್ಟಿಕ್ಕರ್ ತೆಗ್ಸಿರೋದು ಗೊತ್ತಾಗಿದೆ. ಹೀಗಾಗಿ ಇವರು ಈ ಸಾಕ್ಷಿಗಳನ್ನ ನಾಶಪಡಿಸಿರೋದು ಕೂಡ ಈ ಪ್ರಕರಣದಲ್ಲಿ ಗೊತ್ತಾಗಿದೆ. ಹೀಗಾಗಿ ಆ ಹಿನ್ನೆಲೆ ಆ ಕಾರನ್ನ ತೆಗೆದುಕೊಂಡಿದ್ದಾರೆ. ಅದಾದ ಬಳಿಕ ಆ ಸ್ಟಿಕ್ಕರ್ ತೆಗ್ಸಿ ಓಡಾಡಿದ್ದಂತಹ ಆ ಒಂದು CCTV ದೃಶ್ಯಗಳೇನಿದ್ದೋ ಅದನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡು ಇದೀಗ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಮಮತಾ. ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ.